ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ. ರಾಜ್ಯದಲ್ಲಿ ಇನ್ನೂ 3 ದಿನ ಭಾರೀ ಮಳೆ ಆಗುವಂತ ಸಾಧ್ಯತೆ. ಬೆಂಗಳೂರಿನಲ್ಲಿ 3 ದಿನ ಮಳೆಯ ಮುನ್ಸೂಚನೆ ನೀಡಲಾಗ್ತಾ ಇದೆ. 2 ದಿನ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯದಾದ್ಯಂತ ಭಾರೀ ಮಳೆ ಆಗುವಂತ ಸಾಧ್ಯತೆ ಇದೆ ಅನ್ನೋದನ್ನ ಹವಾಮಾನ ಇಲಾಖೆ ಸೂಚನೆಯನ್ನ ನೀಡಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ 3 ದಿನ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಭಾರೀ ಮಳೆ ಆಗುವಂತ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿರುವಂಥದ್ದು. ರಾಜ್ಯದಾದ್ಯಂತ ಕೆಲವು ನಗರಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ಹೆಚ್ಚಿನ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅದನ್ನು ಹೊರತುಪಡಿಸಿ ಇನ್ನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ಈ 3 ದಿನದಲ್ಲಿ 2 ದಿನ ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿರೋದು. ಇದೇ ಥರದೊಂದು ಪರಿಸ್ಥಿತಿ ಇರುತ್ತೆ ಅಂತ ನೋಡಿ. ನಿನ್ನೆ ಶುರುವಾಗಿದ್ದ ಮಳೆ ಇನ್ನೂ ಮುಗಿದಿಲ್ಲ. ಮೋಡ ಕವಿದ ವಾತಾವರಣ ಬೆಂಗಳೂರಿನಲ್ಲಿ ಹಾಗೇ ಇದೆ. ಬಿಸಿಲನ್ನು ನೋಡೇ ಇಲ್ಲ ಇವತ್ತಿನವರೆಗೂ, ಈ ಕ್ಷಣದವರೆಗೂ. ನಿನ್ನೆ ಮಧ್ಯಾಹ್ನದಿಂದ ಆಲ್ಮೋಸ್ಟ್ ಮಧ್ಯಾಹ್ನದಿಂದ ಶುರುವಾದಂಥ ಮಳೆ ಈ ಕ್ಷಣದವರೆಗೂ ಬಿಟ್ಟಿಲ್ಲ. ರಾತ್ರಿ ಎಲ್ಲ ಧೋಂತ ಮಳೆ ಸುರಿದಿದೆ. ಕೆಲವು ಭಾಗದಲ್ಲಂತೂ ತೀರಾ ಮಳೆ ಆಗಿದೆ. ಇದು ಬೆಂಗಳೂರಿನ ಪರಿಸ್ಥಿತಿ. ಇನ್ನು ರಾಜ್ಯದ 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಆದರೆ ರಾಜ್ಯದ 6 ಜಿಲ್ಲೆಗಳಿಗೆ ಇದೀಗ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿರೋದು. 4 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ಈ ಬೆಳಗಾವಿ, ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡದಲ್ಲಿ ಭಾರೀ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿದೆ. ಧಾರವಾಡ, ಹಾವೇರಿ, ಹಾಸನ, ಕೊಡಗು ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವಂತ ಸಾಧ್ಯತೆ ಇದೆ. ಹವಾಮಾನ ಇಲಾಖೆಯಿಂದ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿದೆ. ರಾಜ್ಯದಲ್ಲಿ ಕೆಲವು ಪ್ರದೇಶಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಇನ್ನು ಕೆಲವು ಪ್ರದೇಶಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೆಂಗಳೂರು ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು 2 ರಿಂದ 3 ದಿನಗಳ ಕಾಲ ಇದೇ ಥರದೊಂದು ಚಿತ್ರಣ ಇರುತ್ತೆ ಅನ್ನೋದನ್ನು ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಬೆಂಗಳೂರು ಸೇರಿದಂತೆ ಕೆಲವು ಭಾಗಗಳಲ್ಲಿ ತೀರಾ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ, ಅಂಗಡಿಗಳಿಗೆ ನೀರು ನುಗ್ಗಿದೆ, ಬಸ್ ಸ್ಟ್ಯಾಂಡ್ಗಳಿಗೆ ನೀರು ನುಗ್ಗಿದೆ, ರಸ್ತೆಗಳು ಮುಳುಗಡೆ ಆಗಿದೆ, ವೆಹಿಕಲ್ಸ್ಗಳು ಓಡಾಡೋದಕ್ಕೆ ಆಗದಂಥ ಪರಿಸ್ಥಿತಿ ಇದೆ. ಹಾಗಿದ್ರೂ ಕೂಡ ಓಡಾಡಲೇಬೇಕಾದಂಥ ಅನಿವಾರ್ಯತೆ. ಈಗ ಸ್ಕೂಲು ಕಾಲೇಜುಗಳಿಗಾದರೂ ಕೆಲವು ಜಿಲ್ಲೆಗಳಲ್ಲಿ ರಜೆ ಘೋಷಿಸ್ಬಿಡ್ತಾರೆ. ಆಫೀಸಲ್ಲಂತೂ ಘೋಷಿಸಲ್ಲ. ಭಾರೀ ಮಳೆ ಆಗ್ತಿರೋದ್ರಿಂದ ಆಫೀಸ್ಗಳಿಗೆ ರಜೆ ಘೋಷಣೆ ಅಂತ ಖಂಡಿತವಾಗಿ ಯಾವ ಆಫೀಸ್ನಲ್ಲೂ ಘೋಷಣೆ ಮಾಡಲ್ಲ. ಹೋಗಲೇಬೇಕಾಗತ್ತೆ, ಹೊರಗಡೆ ಬರಲೇಬೇಕಾಗತ್ತೆ. ರಸ್ತೆ ನೋಡಿದ್ರೆ ಈ ಥರದ ಪರಿಸ್ಥಿತಿಯಲ್ಲಿ ಇದೆ. ಮುಕ್ಕಾಲಡಿ ನೀರೇ ನಿಂತ್ಕೊಂಡಿದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಂದ ನೀರು ಹಾಗೇನೆ ಜಲಪಾತದಲ್ಲಿ ಧುಮ್ಮಿಕ್ಕೋ ಥರ ಧುಮ್ಮಿಕ್ತಾ ಇದೆ. ಫ್ಲೈಓವರ್ ಕೆಳಗಡೆ ನಿಂತ್ಕೊಳ್ಳೋಣ ಅಂತಂದರೆ ಫ್ಲೈಓವರ್ ಕೆಳಗಡೆನೂ ನೀರು ಅಷ್ಟರ ಮಟ್ಟಿಗೆ ಆವರಿಸ್ಕೊಂಡಿದೆ. 2 ವೀಲರ್ಸ್ ಅವ್ರದಂತೂ ಪಾಪ ಹೇಳೋ ಹಾಗೆ ಇಲ್ಲ. ಈ ಕಡೆ ಬಸ್ಸವರು ಸ್ಪೀಡಾಗಿ ಹೋಗಿ ನೀರು ಹಾರಿಸ್ಕೊಂಡು ಹೋಗ್ತಾರೆ, ಆ ಕಡೆ ಆಟೋದವರು, ಮತ್ತೊಂದು ಕಡೆ ಕಾರ್ನವರು. ಈ 2 ವೀಲರ್ ಅವ್ರ ಪಾಪ ಜಾರ್ ಬಿದೋಗೋ ವೀಡಿಯೋಸ್ಗಳೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಬೆಂಗಳೂರಿನಲ್ಲಿ ಆದಂಥ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಇನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಈ ರೆಡ್ ಅಲರ್ಟು, ಆರೆಂಜ್ ಅಲರ್ಟು ಘೋಷಣೆ ಮಾಡಿರೋದ್ರಿಂದ ದೊಡ್ಡ ದೊಡ್ಡ ಮರಗಳ ಕೆಳಗಡೆ ಬಿದ್ದೋಗಿದೆ. ಕೆಲವು ಅಂಗಡಿಗಳಿಗೆ ನೀರು ನುಗ್ಗೋಗಿದೆ. ಬಸ್ ಸ್ಟ್ಯಾಂಡ್ಗಳೇ ಮುಳುಗಡೆ ಆಗಿ ಹೋಗಿದೆ. ಬಸ್ಸಲ್ಲಿ ಎಲ್ಲಿ ನಿಲ್ಲಿಸೋದೋ, ಬಸ್ಸಿಗೆ ನಾವೆಲ್ಲಿ ಕಾಯೋದೋ, ಮನೆಯ ಮೇಲ್ಛಾವಣಿ ಹಾರು ಹೋಗಿದೆ. ಗಾಳಿ ಸಮೇತ ಭಾರೀ ಮಳೆ ಆಗ್ತಾ ಇರೋದ್ರಿಂದ ಕೆಲವು ಮನೆಗಳ ಗೋಡೆ ಕುಸಿತವಾಗಿದೆ. ಇಷ್ಟರ ಮಟ್ಟಿಗೆ ಅವಾಂತರಗಳು ಸೃಷ್ಟಿಯಾಗಿರೋದು. ಇದು ಇನ್ನೂ ಮಳೆಗಾಲಕ್ಕೂ ಮುಂಚಿತವಾಗಿಯೇ ಸುರಿತಾ ಇರುವಂಥ ಈ ಅಕಾಲಿಕ ಮಳೆಯಿಂದ ಆಗಿರುವಂಥ ಅವಾಂತರಗಳು, ಅನಾಹುತಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. 1-2-3 ದಿನದಿಂದ ಮಳೆ ಭಾರೀ ಆಗ್ತಾ ಇದೆ. ಕೆಲವು ಪ್ರದೇಶದಲ್ಲಂತೂ ಮಳೆ ನಿಂತೇ ಇಲ್ಲ. ಈಗ ಯೆಲ್ಲೋ ಅಲರ್ಟ್, ಆರೆಂಜ್ ಅಲರ್ಟ್, ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಮಳೆಯ ಎಫೆಕ್ಟ್ ಎಲ್ಲೆಲ್ಲಿ ಯಾವ್ಯಾವ ರೀತಿ ಆಗಿದೆ, ಇನ್ನು ಎಷ್ಟು ದಿನಗಳ ಕಾಲ ಇದೇ ಥರದ ಪರಿಸ್ಥಿತಿ ಇರುತ್ತೆ ಗಣೇಶ್? ನೀತಿ ಮುಖ್ಯವಾಗಿ 2 ಅಥವಾ 3 ದಿನಗಳ ಕಾಲ ಸಾಕಷ್ಟು ಮಳೆ ಆಗುತ್ತೆ ಅನ್ನುವಂತ ಮಾಹಿತಿ ಹವಾಮಾನ ಇಲಾಖೆಯಿಂದ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಆ ಭಾಗದಲ್ಲಿ ಸಾಕಷ್ಟು ಮಳೆಗಳಾಗತ್ತೆ. ಮಲೆನಾಡು ಭಾಗದಲ್ಲಿ ಕೂಡ ಮಳೆ ಆಗತ್ತೆ ಅನ್ನುವಂಥದ್ದು. ಬೆಂಗಳೂರಿನಲ್ಲಿ ಈಗಾಗಲೇ 2 ದಿನಗಳಿಂದ ಧಾರಾಕಾರ ಅಂತ ಮಳೆ ಸುರಿತಾ ಇದೆ. ಇವತ್ತು ಕೂಡ ಬೆಳಗ್ಗೆಯಿಂದಲೂ ಕೂಡ ಮಳೆ ಆಗ್ತಾ ಇರುವಂತದ್ದು. ಹಾಗಾಗಿ ಈ ವಾತಾವರಣ ಇನ್ನೂ 1-2 ದಿನಗಳ ಕಾಲ ಬೆಂಗಳೂರಿನಲ್ಲಿ ಮುಂದುವರಿಯುತ್ತೆ ಅನ್ನುವಂತ ಮಾಹಿತಿ ಹವಾಮಾನ ಇಲಾಖೆಯಿಂದ ಬಂದಿರುವಂತದ್ದು.
ಇನ್ನು ಮಳೆಯಿಂದಾಗಿ ರಾತ್ರಿಯಿಂದನೂ ಕೂಡ ಮತ್ತಷ್ಟು ಈಗ ಕೋರಮಂಗಲ ಭಾಗದಲ್ಲಿ ಸಾಕಷ್ಟು ಅನಾಹುತಗಳಾಗ್ತಾ ಇದೆ. ಹಾಗೇನೆ ಮೈಸೂರು ರಸ್ತೆ ಭಾಗದಲ್ಲಿ ಕೂಡ ಸಾಕಷ್ಟು ಮಳೆ ಆಗ್ತಾ ಇರುವಂತದ್ದು. ನಿನ್ನೆ ಕೆಂಗೇರಿ ಒಂದರಲ್ಲಿ 103 ಮಿಲಿಮೀಟರ್ ಮಳೆ, 13 ಮಿಲಿಮೀಟರ್ ಮಳೆ ಆಗಿರುವಂತದ್ದು. ಟೋಟಲ್ ಬೆಂಗಳೂರಲ್ಲಿ 103 ಮೀಟರ್ ಮಳೆ ಆಗಿರುವಂತದ್ದು. ಹಾಗಾಗಿ ಎಲ್ಲ ಒಂದ್ ರೀತಿಯಲ್ಲಿ ಜನಜೀವನ ಸಂಪೂರ್ಣವಾದಂತ ಅಸ್ತವ್ಯಸ್ತ ಬೆಂಗಳೂರಿನಲ್ಲಿ ಆಗಿದೆ. ಈಗಾಗಲೇ DCM DK ಶಿವಕುಮಾರ್ ಅವರು ಕೂಡ ಹಲವು ಕಡೆ ಸ್ಥಳವನ್ನು ಪರಿಶೀಲನೆ ಮಾಡ್ತಾ ಇದ್ರು ಕೂಡ ಅದು ನಿಯಂತ್ರಣಕ್ಕೆ ತರುವಲ್ಲಿ ಸರ್ಕಾರದಿಂದ ಹಾಗೂ ಸ್ಥಳೀಯ ಆಡಳಿತದಿಂದ ಆಗ್ತಾ ಇಲ್ಲ. ನೇರವಾಗಿ ಜನಸಾಮಾನ್ಯರು ಅಧಿಕಾರಿಗಳನ್ನ, ರಾಜಕಾರಣಿಗಳನ್ನ, ಆಡಳಿತ ವರ್ಗದ ಪಕ್ಷವನ್ನ ಬೈತಿದ್ದಾರೆ, ಸಾಕಷ್ಟು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿದ್ರು ಕೂಡ ಅದು ಒಂದು ರೀತಿಯಲ್ಲಿ ಹರಿದು ಹೋಗ್ಲಿಕ್ಕೆ ಸಾಧ್ಯವಾಗದೇ ಇರುವಂತ ಹಿನ್ನೆಲೆಯಲ್ಲಿ ತೆಗೆಯುವಂತ ಪ್ರಕ್ರಿಯೆಯಲ್ಲಿ ಮನೆಯ ಮಾಲೀಕರು, ಮನೆಯ ನಿವಾಸಿಗಳು ಹರಸಾಹಸವನ್ನ ಪಡ್ತಿರುವಂತ ದೃಶ್ಯ ಬೆಂಗಳೂರಿನಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಪ್ರತಿಯೊಬ್ಬರ ಬಾಯಲ್ಲೂ ಇದು ಗ್ರೇಟರ್ ಮುಳುಗೋ ಊರು, ಮುಳುಗಿರೋ ಊರು, ಆ ರೀತಿಯ ಒಂದು ಮಾತುಗಳನ್ನ ಆಡ್ತಾ ಅದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಕೂಡ ಆಗ್ತಾ ಇರುವಂತದ್ದು. ಒಟ್ಟಾರೆ ಅಂತಂದ್ರೆ ಇನ್ನು 2-3 ದಿನಗಳ ಕಾಲ ಬೆಂಗಳೂರಿನಲ್ಲಿ ಇದೇ ಮಳೆಯ ವಾತಾವರಣ ಇರುವಂತದ್ದನ್ನ ಹವಾಮಾನ ಇಲಾಖೆ ಮಾಹಿತಿ ನೀಡಿರುವಂತದ್ದು. ಗಣೇಶ್, ಈಗ ಮಳೆಗಾಲ ಇನ್ನೂ ಪ್ರಾರಂಭನೇ ಆಗಿಲ್ಲ, ಇನ್ನು ಅಕಾಲಿಕ ಮಳೆ ಪ್ರಾರಂಭ ಆಗಿರೋದು ಈಗಲೇ ಈ ಥರದ್ದು ಪರಿಸ್ಥಿತಿ ಇದೆ, ಅವಾಂತರಗಳು ಸೃಷ್ಟಿ ಆಗಿದೆ. ಸೊ BBMP ಆಗಿರ್ಬೋದು, ಯಾವ ರೀತಿಯಾಗಿ ಅಧಿಕಾರಿಗಳು ಎಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ, ಹೆಂಗೆ ಅಲರ್ಟ್ ಆಗಿದ್ದಾರೆ, ಮುಂದೆ ಬರುವಂಥ ಮಳೆಗಾಲವನ್ನು ಎದುರಿಸೋಕೆ ಏನು ಪ್ಲಾನಿಂಗ್ ನಡೀತಾ ಇದೆ ಅಂತ ಗಣೇಶ್? ನೀತಿ ಮುಖ್ಯವಾಗಿ ಮುಂಗಾರು ಆರಂಭ ಸಂದರ್ಭದಲ್ಲೇ ಸಾಕಷ್ಟು ಅವಾಂತರ ಸೃಷ್ಟಿಯಾಗತ್ತೆ. ಪ್ರತಿ ಬಾರಿ ಕೂಡ ಮಳೆ ಆರಂಭ ಅಂತಂದ್ರೆ ಅದು ಅದರಲ್ಲೂ ಕೂಡ ಏಪ್ರಿಲ್-ಮೇ ತಿಂಗಳಲ್ಲಿ ಏನು ಮಳೆ ಆಗತ್ತೆ ಅದು ಬೆಂಗಳೂರಲ್ಲಿ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡುತ್ತೆ. ಆದ್ರೆ ಇದಕ್ಕೆ ಪ್ರತಿ ಬಾರಿಯೂ ಕೂಡ 106 ಕೋಟಿ ಅಂತಂದ್ರೆ ಸರಿಸುಮಾರು 8,000 ಕಿಲೋಮೀಟರ್ ವ್ಯಾಪ್ತಿಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹೊಂದಿರುವಂತದ್ದು. 198 ವಾರ್ಡ್ ಇರೋದು 225 ವಾರ್ಡ್ಗಳಿಗೆ ಕೂಡ ಏರಿಕೆ ಮಾಡಲಾಗಿದೆ. ಪ್ರಮುಖವಾಗಿ ರಾಜಕಾಲುವೆನೆ ಕೂಡ 250-300 ಕಿಲೋಮೀಟರ್ ರಾಜಕಾಲುವೆ ಇರುತ್ತೆ, ವೃಷಭಾವತಿ ನದಿ ಇರುತ್ತೆ. ಆದ್ರೆ ಅಲ್ಲಿ ಮುಖ್ಯವಾಗಿ ಜನವರಿ ಅಂತಂದ್ರೆ ಈ ವರ್ಷ ಆರಂಭದಿಂದಲೂ ಕೂಡ ಹೂಳೆತ್ತೋ ಕಾರ್ಯವನ್ನು ಮಾಡಬೇಕಿತ್ತು, ತಡೆಗೋಡೆಗಳನ್ನ ನಿರ್ಮಾಣ ಮಾಡಬೇಕಿತ್ತು, ರಸ್ತೆಗಳಲ್ಲಿ ಒಳಚರಂಡಿ ವ್ಯವಸ್ಥೆಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕಿತ್ತು, ಹಾಗೇನೆ ಫುಟ್ಪಾತ್ ನಿರ್ವಹಣೆ ಆಗ್ಬೇಕಿತ್ತು. ಈ ತರದ ಮೂಲಭೂತ ಕೆಲಸಗಳು ಕೂಡ ಆಗ್ಬೇಕಿತ್ತು. ಅದಕ್ಕೆ ಅನುದಾನವನ್ನ ಬಿಡುಗಡೆ ಮಾಡಲಾಗತ್ತೆ. ಸಾಕಷ್ಟು ಅನುದಾನ ಸರ್ಕಾರವು ಕೂಡ ನೀಡುತ್ತೆ, ಪಾಲಿಕೆ ಕೂಡ ಪ್ರತಿ ವರ್ಷ ಹಣವನ್ನ ಮೀಸಲಿಡುತ್ತೆ. ಅದು ಕೂಡ ಪ್ರವಾಹ ಅಥವಾ ಮಳೆ ಪ್ರಮಾಣ ಹೆಚ್ಚಾದ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಮುಳುಗೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ವಲಯ ವಾರದಲ್ಲಿರುವಂತಹ ಅಧಿಕಾರಿ ವರ್ಗ ಹಾಗೂ ರಾಜಕಾರಣಿಗಳು ಅಂತಂದ್ರೆ ನಗರ ಪಾಲಿಕೆ ಸದಸ್ಯರು ಅಥವಾ ಮಾಜಿ ಸದಸ್ಯರು ಇರ್ತಾರೆ, ಅವರ ಒಂದಿಷ್ಟು ಭ್ರಷ್ಟಾಚಾರವೇ ಇದು ಮೂಲ ಕಾರಣ ಅನ್ನುವಂಥದ್ದು. ಒಂದಿಷ್ಟು ಮಾಹಿತಿಗಳ ಪ್ರಕಾರ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯ ಸಮರ್ಪಕ ಆಗ್ತಿಲ್ಲ. ಹರಿದು ಹೋಗುವಂತ ಜಾಗವೇ ಇಲ್ಲದ ರೀತಿಯಲ್ಲಿ ಬೆಂಗಳೂರು ನಿರ್ಮಾಣ ಆಗಿದೆ. ಇದರ ಜೊತೆಗೆ ಒಳಚರಂಡಿ ವ್ಯವಸ್ಥೆ ನಿರ್ಮಾಣ ವಿಚಾರದಲ್ಲೂ ಸಾಕಷ್ಟು ಕಳಪೆ ಕಾಮಗಾರಿ, ಹಾಗೇನೆ ನಿರ್ವಹಣೆ ಮಾಡದೆ ಪಾಲಿಕೆ ಅಧಿಕಾರಿಗಳು, ಇಂಜಿನಿಯರ್ಗಳು ಅದನ್ನ ದುಡ್ಡನ್ನು ತಿಂದಿರುವಂತದ್ದು, ಭ್ರಷ್ಟಾಚಾರ ನಡೆದಿರುವಂತಹ ಆರೋಪಗಳು ಕೂಡ ಇದೆ. ಈ ರೀತಿ ಬೆಂಗಳೂರು ಮುಳುಗಲಿಕ್ಕೆ ಇವಿಷ್ಟೇ ಕಾರಣಗಳು ಸ್ಪಷ್ಟವಾಗಿರುವಂತದ್ದು. ಆದ್ರೆ ಇದನ್ನ ಕಂಟ್ರೋಲ್ ಮಾಡುವಂತ ಹಿರಿಯ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಮುಖ್ಯ ಆಯುಕ್ತರು ಏನ್ ಮಾಡ್ತಿದ್ದಾರೆ, ಮುಖ್ಯ ಆಡಳಿತಾಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಅಲ್ಲದೇನೆ ಇವರು ಕೂಡ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗಿರುತ್ತದೆ. ಇದರ ಜೊತೆಗೆ ರಾಜಕಾರಣಿಗಳು ಅಂತಂದ್ರೆ ಹಿಂದೆ ಈ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕಳೆದ ವರ್ಷವೂ ಕೂಡ ಇದೇ ರೀತಿ ಮಹದೇವಪುರ ವಲಯದಲ್ಲಿ ಸಾಕಷ್ಟು ಪ್ರವಾಹ ಆಯ್ತು, ಕೋರಮಂಗಲದಲ್ಲಿ ಪ್ರವಾಹ ಆಯ್ತು, ಹೆಬ್ಬಾಳದಲ್ಲಿ ಪ್ರವಾಹ ಆಯ್ತು. ಸಾಕಷ್ಟು ಮನೆಗಳು ಇಡೀ ಲೇಔಟ್ ನೀರು ನುಗ್ಗಿತ್ತು. ಸಾಯಿ ಲೇಔಟ್ ಅಂತ ಸಾಯಿ ಲೇಔಟ್ ಎಲ್ಲ ನೀರು ನುಗ್ಗಿತ್ತು. ನಾವು ಅದಕ್ಕೆ ಪರ್ಯಾಯ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಬೋಟ್ ಅಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಕೂಡ ಮನೆಗಳಿಗೆ ವಿಸಿಟ್ ಮಾಡಿದ್ರು. ಆದ್ರೆ ಈ ವರ್ಷವೂ ಕೂಡ ಅದೇ ಪರಿಸ್ಥಿತಿ, ಅದೇ ಬಡಾವಣೆಯಲ್ಲಿ ಸೇಮ್ ಸಿಚುವೇಶನ್ ಕಂಡು ಬಂದಿರುವಂತದ್ದು. ಇದು ಆಡಳಿತದ ವೈಖರಿಗೆ ಹಿಡಿದ ಕನ್ನಡಿಯಂತಹ ಆರೋಪಗಳೀಗ ಸಾರ್ವಜನಿಕರಿಂದ, ವಿಪಕ್ಷದಿಂದ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ವ್ಯಾಪ್ತಿ ವಿಸ್ತೀರ್ಣ ಎಲ್ಲವೂ ತಿಳಿದ್ರು ಕೂಡ 1,000 ಕೋಟಿ ಅನುದಾನ ಕೊಟ್ಟರು ಕೂಡ ಆ ಅನುದಾನ ಎಲ್ಲಿ ಹೋಯ್ತು